ರೇಣುಕಾಚಾರ್ಯ ರೋಷಾಗ್ನಿ. ಕುಮಾರ್ ಬಂಗಾರಪ್ಪ, ನೀನು ಕಾಂಗ್ರೆಸ್ನಲ್ಲಿ ಅನಾಥ ಶಿಶು ಆಗಿದ್ದೆ, ನಿನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಯಡಿಯೂರಪ್ಪ. ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅನ್ನೋ ನೀನು ರಾಷ್ಟ್ರೀಯ ಅಧ್ಯಕ್ಷನ. ಮಿಸ್ಟರ್ ಕುಮಾರ್ ಬಂಗಾರಪ್ಪ, ತಾಕತ್ತಿದ್ರೆ ಅಧ್ಯಕ್ಷರನ್ನ ಬದಲಿಸು. ಹೀಗಂತ ಕುಮಾರ್ ಬಂಗಾರಪ್ಪಗೆ ಮಾಜಿ ಸಚಿವ ರೇಣುಕಾಚಾರ್ಯ ಸವಾಲ್ ಹಾಕಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷನ ಏನು ಪ್ರಧಾನಮಂತ್ರಿನ 100 ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರ? ದೊಡ್ಡ ಮನುಷ್ಯ ನೀನು. ಬಿಜೆಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ? ಅನಾಥ ಶಿಶು ಆಗಿದ್ದೆ, ಕಾಂಗ್ರೆಸ್ನಲ್ಲಿದ್ದಾಗ ಸೋತು ಸುಣ್ಣಾಗಿದ್ದೆ. ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟದ್ದು ಸನ್ಮಾನ್ಯ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನ ಮರೆಯೋದು ಬೇಡ. ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ನೀನಿಲ್ಲ, ಸಂಘಟನೆ ಪರ ಮಾಡಿಸಿರೆ. ಬಿಜೆಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ. ಬಂಗಾರಪ್ಪನವ್ರು ಬಿಜೆಪಿ ಬಂದಾಗ ನೀನು ಯಾಕಪ್ಪ ಬರಲಿಲ್ಲ? ಕಾಂಗ್ರೆಸ್ ಆಗಿದ್ದ ದೊಡ್ಡ ಮನುಷ್ಯ. ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸ್ವರವಾದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು, ಸಕ್ರಿಯ ಸದಸ್ಯ ಮಾಡಿದ್ದು. ನಿನ್ನ ಯೋಗ್ಯತೆಗೆ ಬಿಜೆಪಿ ಜೊತೆಗೆ ಇಲ್ಲೇ ಇಲ್ಲ. ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ನೀನು. ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋರು. 100 ಬದಲಾವಣೆ ಆಗುತ್ತೆ. ನಿನಗೆ ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ, ನಿನಗೆ ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.